ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಾವು ಟ್ರಿವೆಂಡ್ರಮ್ಗೆ ಪ್ರವಾಸ ಹೋಗಿದ್ದ ಮೊದಲ ಒಂದು ಕಂತನ್ನು ನಿಮಗೆ ಗುರುವಾರ ಹಾಕಿದ್ದೆ. ಹಾಗೆ ಮುಂದಿನ ಪ್ರಯಾಣ ನಮ್ಮದು ಕನ್ಯಾಕುಮಾರಿಯತ್ತ. ಗುರುವಾರ ಬೆಳಗ್ಗೆ ಬೇಗ ಎದ್ದು ನಾವು ರೆಡಿಯಾಗಿ ಕನ್ಯಾಕುಮಾರಿಯತ್ತ ಪ್ರಯಾಣ ಬೆಳೆಸಿದ್ವಿ. ಹೋಗೋ ಮೊದಲು ನಮ್ಮ ಹೋಟೆಲಲ್ಲಿ ನಮಗೆ ಉಪಹಾರ ಇತ್ತು. ಅದನ್ನು ಮುಗಿಸಿಕೊಂಡು ನಮ್ಮ ಪ್ರಯಾಣವನ್ನು ಆರಂಭಿಸಿದ್ವಿ. ಹಾಗೆ ಹೋಟೆಲಿನಲ್ಲಿ ಬೆಳಗಿನ ಉಪಹಾರ ಏನೇನಿರುತ್ತೆ ಅನ್ನೋದನ್ನು ನೀವು ಒಂದು ನೋಡಿ ಅಂತ ನಿಮಗೊಂದು ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ತುಂಬ ವಿಧವಾದ ತಿನಿಸುಗಳು, ತಿಂಡಿ ತಿನಿಸುಗಳು, ಹಾಗೆ ವಿಧ ವಿಧವಾದ ಜ್ಯೂಸುಗಳು, ಅನೇಕ ವಿಧವಾದ ಭಕ್ಷ್ಯಗಳು ಇತ್ತು ತಿಂಡಿಗೆ. ಹಾಗೆ ಅದರ ಜೊತೆ ನಾನ್ ವೆಜ್ಜು ಇತ್ತು. ಅದನ್ನು ಸಪರೇಟಾಗಿಟ್ಟಿದ್ರು. ನಾನು ಅದರ ಕಡೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಸಸ್ಯಾಹಾರ ಏನೇನಿದೆ ಅದನ್ನೆಲ್ಲ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ನಮ್ಮ ಸುಶಾಂತ್ ಸಿಹಿಪ್ರಿಯ ಆಗಿರೋದಕ್ಕೆ ಅವನು ಬರೀ ಸ್ವೀಟಲ್ಲೇ ಹೊಟ್ಟೆ ತುಂಬಿಸ್ಕೊಂಡಿದ್ದಾನೆ. ಬೇರೆ ಏನೂ ಅವನು ಜಾಸ್ತಿ ತಿಂದಿಲ್ಲ. ಬರೀ ಸ್ವೀಟ್ಗಳನ್ನು ತಿಂದು ಹಾಗೆ ಅವನ ತಿಂಡಿಯನ್ನು ಮುಗಿಸ್ಕೊಂಡ. ಇಷ್ಟೆಲ್ಲ ತಿಂಡಿಗಳ ಜೊತೆಯಲ್ಲಿ ಇಡ್ಲಿ, ಕೇರಳದಲ್ಲಿ ಪ್ರಸಿದ್ಧವಾದ ಪುಟ್ಟು ಎಲ್ಲನೂ ಇತ್ತು. ಎಲ್ಲ ಮುಗಿಸ್ಕೊಂಡು ನಾವು ತಿಂಡಿ ತಿಂದು ಹಾಗೆ ಟ್ಯಾಕ್ಸಿಯಲ್ಲಿ ನಾವು ನಮ್ಮ ಕನ್ಯಾಕುಮಾರಿಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ವಿ. ಹಾಗೆ ದಾರಿಯಲ್ಲಿ ಹೋಗ್ತಾ ಕನ್ಯಾಕುಮಾರಿ ಒಂದು 100 ಕಿಲೋಮೀಟರ್ ದೂರ ಇರೋ ಕಾರಣ ದಾರಿಯಲ್ಲಿ ಕೆಲವು ವಿಶೇಷವಾದ ಜಾಗಗಳನ್ನು ನೋಡಿಕೊಂಡು, ತುಂಬ ಸುಂದರವಾದ ದೇವಾಲಯಗಳು ಎಲ್ಲ ಇತ್ತು. ಅವೆಲ್ಲವನ್ನು ನೋಡಿಕೊಂಡು ನಾವು ಕನ್ಯಾಕುಮಾರಿ ಹತ್ರ ಹೋದ್ವಿ. ಹಾಗೆ ನಮ್ಮ ಪ್ರಯಾಣವನ್ನು ಶುರು ಮಾಡಿದ್ವಿ ಹೋಟೆಲಿಂದ. ಮುಂದೆ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋದ್ವಿ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಒಂದು ಶಿವ ದೇವಸ್ಥಾನ, ಅಂದರೆ ಅದು ಕೇರಳದಲ್ಲೇ ಪ್ರಸಿದ್ಧವಾದ ತುಂಬ ಅತ್ಯಂತ ದೊಡ್ಡದಾದ ಶಿವನ ದೇವಸ್ಥಾನ. ಅದು ಅಹಿಮಲ ಶಿವ ಟೆಂಪಲ್ ಅಂತ. ಅದು ಸ್ಪೆಲ್ಲಿಂಗ್ ಪ್ರಕಾರ ಓದಿದರೆ ನಿಮಗೆ ಅಝಿಮಲ ಆಗತ್ತೆ. ಆದರೆ ಅದನ್ನು ಪ್ರೊನೌನ್ಸ್ ಮಾಡೋದು ಅಹಿಮಲ ಶಿವ ಟೆಂಪಲ್ ಅಂತ. ತುಂಬ ಸುಂದರವಾದ ದೇವಸ್ಥಾನ. ಹಾಗೆ ಸಮುದ್ರ ತೀರದಲ್ಲಿರೋ ಕಾರಣ ತುಂಬ ಚೆನ್ನಾಗಿದೆ. ಅದರ ಪಕ್ಕ ಒಂದು ಶಿವ ಕೇವ್ ಟೆಂಪಲ್ಲು ಇದೆ. ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಅಲ್ಲಿಂದ ಹೊರಟು ನಾವು ಪದ್ಮನಾಭಪುರಂ ಪ್ಯಾಲೇಸ್ ಅಂತ ಒಂದು ಅರಮನೆಯ ಒಂದು ಜಾಗಕ್ಕೆ ಹೋದ್ವಿ. ಇದು ಅಷ್ಟೇ ಅತ್ಯಂತ ಸುಂದರವಾದ, ಅತ್ಯಂತ ದೊಡ್ಡದಾದ ಅರಮನೆ. ಬರೇ ಮರವನ್ನು ಉಪಯೋಗಿಸಿ ಮಾಡಿರುವಂತಹ ಅರಮನೆ. ಅದು ನಡೆದು ಸುಸ್ತಾಗುವಷ್ಟು ದೊಡ್ಡದಾಗಿದೆ. ತುಂಬ ಸುಂದರವಾಗಿದೆ. ನೀವೀಗ ನೋಡ್ತಿರ್ಬೋದು. ಅದು ಎಷ್ಟು ದೊಡ್ಡ ಹಾಲ್ ಅಂದರೆ ಅದರಲ್ಲಿ ಏನು ಸಾವಿರ ಅಲ್ಲ, ಅದೆಷ್ಟು ಸಾವಿರ ಜನ ಕೂತ್ಕೊಳ್ಬೋದು, ಅಷ್ಟು ದೊಡ್ಡ ಒಂದು ಹಾಲು. ಅದೇ ಥರ ಇನ್ನೊಂದಿದೆ, ಅದನ್ನು ಗೋಡೌನ್ ಥರ ಉಪಯೋಗಿಸ್ತಿದ್ದಾರೆ. ತುಂಬ ಸುಂದರವಾಗಿದೆ. ಹಾಗೆ ನೋಡಿ, ಮೇಲ್ಗಡೆಯ ಕೆತ್ತನೆ ನೋಡಿ. ಇದು ಮೇಲ್ಗಡೆ ಇರುವಂತಹ ರೂಫ್ ಇರುವಂತಹ ಕೆತ್ತನೆ. ಹಳೆಯ ಕಾಲದ, ನಾವು ಉಪ್ಪರಿಗೆ ಅಂತ ಇದ್ವಿ, ಮಾಳಿಗೆ ಮೇಲೆ ಹೋಗೋಕ್ಕೆ ಮರದ ಮೆಟ್ಟಿಲುಗಳು. ಸುಶಾಂತ್ ತುಂಬ ಹೆದರ್ಕೊಂಡ, ಹತ್ತಕ್ಕೆ ಬರಲ್ಲ ಅಂತ ಗಲಾಟೆ ಮಾಡ್ದ. ನಾವು ಹೇಗೋ ಪುಸ್ಲಾಯಿಸಿ ನಾನು ಅವನ್ನ ಹಿಡ್ಕೊಂಡು ಕರ್ಕೊಂಡು ಹೋದೆ. ತುಂಬ ಅದ್ಭುತವಾಗಿತ್ತು, ತುಂಬ ಸುಂದರವಾಗಿತ್ತು. ಅದನ್ನು ನೋಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಟಾಯ್ಲೆಟ್ಸ್ ಇತ್ತು. ಅಲ್ಲಿ ಹೋದಾಗ ಒಂದು ಅಜ್ಜಿ, ತುಂಬ ಪಾಪ ವಯಸ್ಸಾಗಿರೋ ಅಜ್ಜಿ, ತುಂಬ ಬೇಜಾರಾಯಿತು. ಅದು ಮಾತಾಡದೆ ನನಗೆ ಬರೋ ಅರ್ಧಂಬರ್ಧ ತಮಿಳು ಮಲಯಾಳಿ ಮಿಕ್ಸ್ ಮಾಡಿ ಹೇಗೋ ಸನ್ನೆ ಭಾಷೆಯಲ್ಲಿ ಮಾತಾಡಿದ್ವಿ. ನಾನು ಆ್ಯಕ್ಚುಲಿ ಅವಳ ಕತೆ ಕೇಳಿ, ಅಜ್ಜಿಯ ಕಥೆಯನ್ನು ಕೇಳಿ ಅವರಿಗೆ ಮೊದಲೇ ದುಡ್ಡು ಕೊಟ್ಬಿಟ್ಟಿದ್ದೆ. ಆಮೇಲೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅನಿಸ್ತು. ಆಮೇಲೆ ಮತ್ತೆ ಒಂದು 50 ರೂಪಾಯಿ ಕೊಟ್ಟು ಮತ್ತೆ ಅಜ್ಜಿಗೊಂದು ನಮ್ಮ ಕೈಯಲ್ಲಾಗೋ ಸಹಾಯ ಮಾಡಿ ಅಲ್ಲಿಂದ ಕನ್ಯಾಕುಮಾರಿ ಅಂತ ಹೊರಟ್ವಿ. ನೋಡಿ, ಕನ್ಯಾಕುಮಾರಿಯ
ಬಗ್ಗೆ ಮಾತಾಡೋಕ್ಕೆ ಪದಗಳೇ ಇಲ್ಲ. ಕಣ್ಣಿಗೆ ಹಬ್ಬ, ಮನಸ್ಸಿಗಂತೂ ಉಲ್ಲಾಸ. ಆ ಸಮುದ್ರದ ಅಲೆಗಳು, ಆ ತಿಳಿಯಾದ ಹಸಿರು ಬಣ್ಣದ ಸಮುದ್ರದ ಬಣ್ಣವೂ ಅಷ್ಟು ಚೆನ್ನಾಗಿದೆ. ಅದನ್ನು ವಿವೇಕಾನಂದ ರಾಕ್ ಮೆಮೋರಿಯಲ್ ನೋಡೋಕ್ಕೆ ನಾವು ಫೆರಿಯಲ್ಲಿ ಹೊರಟ್ವಿ. ಅದು ಆದರೆ ನಾವು ಹೋಗಿರೋ ಸಮಯ ಅಷ್ಟು ಉತ್ತಮವಾದ ಸಮಯ ಅಲ್ಲ, ಉರಿ ಬಿಸಿಲು. ಸುಶಾಂತ್ ತುಂಬ ಕಷ್ಟಪಟ್ಟ, ಅವನಿಗೆ ಕಾಲು ತುಂಬ ಸುಡ್ತಾ ಇತ್ತು. ಆದರೆ ಏನು ಮಾಡೋದು, ಹೋಗಿರೋ ಸಮಯ ಅದಾಗಿತ್ತು, ನಮಗೆ ಬೇರೆ ಅನುಕೂಲ ಆಗಿರಲಿಲ್ಲ. ಆ ಸಮಯನೇ ಕರೆಕ್ಟಾಯಿತು ನಾವು ಹೋಗುವಾಗ. ಫೆರ್ರಿಯಲ್ಲಿ ಹೋದ್ವಿ. ಆ ತರಹದ ರಶ್ ಏನಿರಲಿಲ್ಲ, ಆರಾಮಕ್ಕೆ ಹೋಗೋಕ್ಕಾಯಿತು. ಹೋಗಿ ವಿವೇಕಾನಂದ ರಾಕ್ ಮೆಮೋರಿಯಲನ್ನು ನೋಡಿದ್ರೆ ಅದೇ ಆ ಕಣ್ಣುಗಳಿಗೆ ಅಥವಾ ಬಾಯಿಯಲ್ಲಿ ಪದಗಳು ವರ್ಣಿಸೋಕ್ಕೆ ಸ್ವಲ್ಪ ಕಷ್ಟನೇ. ತುಂಬ ಸುಂದರವಾದ, ಮನಸ್ಸಿಗೆ ಶಾಂತಿ ನೀಡುವಂತಹ ಜಾಗ. ಸುತ್ತಲೂ ಸಮುದ್ರದ ಭೋರ್ಗರೆತ ಅಂತ ಹೇಳೋಕ್ಕಾಗಲ್ಲ, ಆ ತರಹದ ಶಬ್ದ ಅಷ್ಟು ಕೇಳಲ್ಲ ಅಲ್ಲಿ ಸಮುದ್ರದ್ದು. ತುಂಬ ಶಾಂತವಾದ ವಾತಾವರಣ. ಅದೇ ವಿವೇಕಾನಂದ ರಾಕ್ ಮೆಮೋರಿಯಲ್ಲಿನ ಕೆಳಗಡೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಬಂದು 3 ದಿನ ಧ್ಯಾನ ಮಾಡಿದಂತಹ ಮೆಡಿಟೇಷನ್ ಹಾಲ್ ಇದೆ. ಅಲ್ಲಿ ನಾವು ಒಂದು 10 ನಿಮಿಷ ಕೂತ್ಕೊಂಡ್ವಿ. ಅದಕ್ಕಿಂತ ಜಾಸ್ತಿ ಕೂತ್ಕೊಳ್ಳೋಕ್ಕೆ ಸುಶಾಂತ್ಗೆ ಕಷ್ಟ ಆಗತ್ತೆ ಅಂತ ಎದ್ದು ಬಂದ್ವಿ. ಅದೇನು ತುಂಬ ಮನಸ್ಸಿಗೆ ಒಂದು ಹಿತವಾಗಿತ್ತು, ಕಣ್ಣಿಗೂ ಹಿತವಾಗಿತ್ತು. ಎಲ್ಲನೂ ಒಂಥರ ಹೇಳೋಕ್ಕೆ ಪದಗಳು ಸಿಕ್ಕಲ್ಲ, ಆ ತರಹದ ಒಂದು ವಾತಾವರಣ, ಆ ತರಹದ ಒಂದು ಜಾಗ. ಅಲ್ಲೇ ನಾವು 25 ವರ್ಷದ ಹಿಂದೆ ಭೇಟಿ ಕೊಟ್ಟಿದ್ವಿ. ಆಗ ತಿರುವಳ್ಳುವಾರ್ ಪ್ರತಿಮೆ ದೊಡ್ಡದಾಗಿ ಸ್ಥಾಪಿತವಾಗಿತ್ತು, ಆದರೆ ಅಲ್ಲಿ ಬ್ರಿಡ್ಜ್ ಇರಲಿಲ್ಲ. ಈಗ ಬ್ರಿಡ್ಜು ಮಾಡಿದ್ದಾರೆ. ಬ್ರಿಡ್ಜು ಚೆನ್ನಾಗಿದೆ, ಗ್ಲಾಸ್ ಬ್ರಿಡ್ಜು. ನಮ್ಮ ಅನುಭವ ಒಂದು ಸುಂದರವಾದ ಅನುಭವ ಆಗತ್ತೆ. ಆದರೆ ನೋಡೋಕ್ಕೆ ಏನೋ ಸ್ವಲ್ಪ ಮೊದಲಿನಷ್ಟು ನೀಟ್ ಅನಿಸಲ್ಲ. ಬ್ರಿಡ್ಜೆಲ್ಲ ಬಂದಿರೋ ಕಾರಣ ಸ್ವಲ್ಪ ಕ್ಲಮ್ಸಿ ಆಯ್ತೇನೋ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತೆ. ನಮಗೆ ಹಾಗನ್ನಿಸ್ತು. ಬಟ್ ಏನೇ ಹೇಳಿದ್ರೂ ಆ ಜಾಗದ ಮಹಿಮೆ, ಆ ಜಾಗದ ಸೌಂದರ್ಯ ಯಾರಿಗಾದರೂ ಒಂದು ಮನಸ್ಸಿಗೆ ಮುದ ನೀಡುವಂಥದ್ದೇ. ಹಾಗೆ ನೋಡಿ, ಆಗಿನ ಕಾಲದಲ್ಲೇ ಅಷ್ಟು ವರ್ಷಗಳ ಹಿಂದೆ ಅದು ಸನ್ರೈಸ್ ಕ್ಯಾಲೆಂಡರ್ ಮಾಡಿದ್ರು. ಉತ್ತರಾಯಣದಲ್ಲಿ ಹೇಗೆ, ದಕ್ಷಿಣಾಯಣದಲ್ಲಿ ಹೇಗೆ, ಎಲ್ಲನೂ ತುಂಬ ಚೆಂದ ಅದರಲ್ಲಿ ವಿವರಿಸಿದ್ದಾರೆ. ಹಾಗೆ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದು ವಿವೇಕಾನಂದ ರಾಕ್ ಮೆಮೋರಿಯಲಲ್ಲಿ ಆಮೇಲೆ ನಾವು ತಿರುವಳ್ಳುವಾರ್ ಪ್ರತಿಮೆ ನೋಡೋಕ್ಕೆ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋದ್ವಿ. ಅದು ಒಂಥರ ಸುಂದರ ಅನುಭವನೇ, ಇಲ್ಲ ಅನ್ನಲ್ಲ, ಚೆನ್ನಾಗಿದೆ ಅದೂ. ಆದರೆ ಇನ್ನೂ ಕೆಲಸ ಪೂರ್ತಿ ಆಗಿಲ್ಲ, ಕೆಲಸ ಇನ್ನೂ ಬಾಕಿ ಇದೆ. ಹಾಗೆ ಅದರಲ್ಲಿ ಮೇಲ್ಗಡೆ ತಿರುವಳ್ಳುವಾರ್ ಪ್ರತಿಮೆಯ 3ನೇ ಫ್ಲೋರ್, ಅಂದರೆ ಮೇಲೆ ಹತ್ಕೊಂಡು ಹೋಗಬೇಕು. ಅಲ್ಲಿಯ ಲಿಫ್ಟ್ ಇಲ್ಲ, ಹತ್ಕೊಂಡೇ ಹೋಗಬೇಕು. ತಣ್ಣನೆಯ ಗಾಳಿ, ಅದರಲ್ಲಿ ನೋಡಿ ನಮ್ಮ ತಲೆಯಲ್ಲಿ ಇರೋ ಕೂದಲುಗಳೇ ಕಮ್ಮಿ, ಆ ಕೂದಲುಗಳು ಎಲ್ಲ ಗಾಳಿಗೆ ಆ ಥರ ಹಾರ್ತಾ ಇದೆ. ಇಷ್ಟು ತುಂಡು ಕೂದಲುಗಳಿವೆ ನಮ್ಮ ತಲೆಯಲ್ಲಿ ಅಂತ ತೋರಿಸ್ತಾ ಇದೆ. ಅಷ್ಟು ಗಾಳಿಗೆ ಕೂದಲು ಎಲ್ಲ ಹಾರಿ ಚೆಲ್ಲಾಪಿಲ್ಲಿಯಾಗಿತ್ತು. ಆದರೆ ಆ ಒಂದು ಖುಷಿ, ಏನು ಹೇಳೋದು, ಆ ಅನುಭವ ಬೇರೆಯೇ ರೀತಿ, ಅಷ್ಟು ಚೆನ್ನಾಗಿತ್ತು. ಎಲ್ಲರೂ ಖುಷಿಪಟ್ವಿ. ಆದರೆ ಸುಶಾಂತ್ಗೆ ಸ್ವಲ್ಪ ಕಾಲೆಲ್ಲ ಸುಟ್ಟು ಅವನಿಗೆ ಸ್ವಲ್ಪ ಕಷ್ಟ ಆಯಿತು. ಆ ಬಿಸಿ ಇದರಲ್ಲಿ ನಡೆಯೋಕ್ಕೆ ತುಂಬ ಕಷ್ಟಪಟ್ಟ. ಇಲ್ಲಿ ಗ್ಲಾಸ್ ಬ್ರಿಡ್ಜಲ್ಲಿ ಏನು ಕಷ್ಟ ಇಲ್ಲ, ಅದೇನು ಬಿಸಿ ಆಗಿಲ್ಲ, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ನಾವೆಲ್ಲ ಅದರಲ್ಲಿ ವಾಕ್ ಮಾಡಿಕೊಂಡು ಅದರ ಸೌಂದರ್ಯವನ್ನು ಅನುಭವಿಸ್ತಾ ತಿರುವಳ್ಳುವಾರ್ ಪ್ರತಿಮೆಯನ್ನು ನೋಡಿಕೊಂಡು ಎಲ್ಲ ಮಾಡಿಕೊಂಡು ನಾವು ಹಾಗೆ ವಾಪಸ್ ವಿವೇಕಾನಂದ ರಾಕ್ ಮೆಮೋರಿಯಲ್ ಕಡೆ ಬಂದು ಫೆರಿಯಲ್ಲಿ ವಾಪಸ್ ಬಂದ್ವಿ. ಕನ್ಯಾಕುಮಾರಿಯಿಂದ ಹೊರಗಡೆ ಬಂದು ಕನ್ಯಾಕುಮಾರಿ ಟೆಂಪಲ್ ದೇವಸ್ಥಾನ ನೋಡಿದ್ವಿ. ಆದರೆ ಅದರ ಕ್ಲಿಪ್ಪಿಂಗ್ ಯಾಕೋ ಬರಲೇ ಇಲ್ಲ, ಡಿಲೀಟ್ ಆಯಿತೋ ಇಲ್ಲ ಏನಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಹಾಗಾಗಿ ಅದನ್ನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಅಲ್ಲೂ ನಮಗೆ ದರ್ಶನ ಚೆನ್ನಾಗಾಯಿತು. ಸುಶಾಂತ್ಗೆ ವಿಶೇಷವಾಗಿ ಒಂದು ಸಪರೇಟ್ ಒಳಗಡೆ ಬಿಟ್ಟರು ನಮ್ಮನ್ನು. ನಾವು ಯಾರ ಹತ್ರನೂ ಕೇಳಲಿಲ್ಲ ಅಂದರು. ಅವ್ರು ಹೋಗ್ತಿದ್ದ ಹಾಗೆ ಅವರನ್ನು ಕರೆದು ನಮ್ಮನ್ನು 3 ಜನರನ್ನು ಸಪರೇಟಾಗಿ ಒಳಗಡೆ ಸೀದಾ ಎಂಟ್ರಿ ಹೋಗೋಕ್ಕೆ ಹೇಳಿದ್ರು. ಹಾಗಾಗಿ ನಮ್ಗೆ ಅಷ್ಟೇನು ಕಷ್ಟ ಆಗಿಲ್ಲ, ಆರಾಮಾಗಿ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಬಂದು ಮುಂದೆ ವಾಪಸ್ ನಮ್ಮ ತ್ರಿವೇಂದ್ರಂ ಕಡೆ ಪ್ರಯಾಣ ಬೆಳೆಸಿದ್ವಿ. ಅಲ್ಲಿ ತನಕ ನೀವು ನೋಡಿ, ಅದರ ಮಧ್ಯೆ ಶುಚೀಂದ್ರಂ ಟೆಂಪಲ್ಗೂ ಹೋದ್ವಿ.
ಶುಚೀಂದ್ರಮ್ಮಲ್ಲಿರುವಂತಹ ಸುಂದರವಾದ ಪುರಾತನ ದೇವಸ್ಥಾನ. ತುಂಬ ಚೆನ್ನಾಗಿದೆ, ಹಳೆಯ ಕಾಲದ ದೇವಸ್ಥಾನ. ಗೋಪುರ ಅಂತೂ ಕಣ್ಣಿಗೆ ಹಬ್ಬ ನೀಡುತ್ತೆ ನೋಡಿದ್ರೆ, ಅಷ್ಟು ಚೆನ್ನಾಗಿದೆ. ಆದರೆ ಸ್ವಲ್ಪ ಪುರೋಹಿತರುಗಳು ಜಾಸ್ತಿ, ನಿಮಗೆ ಅದು ಮಾಡಿಸಿ ಇದು ಮಾಡಿಸಿ ಅಂತ ಹಿಡ್ಕೊಂಡು ಬಿಡ್ತಾರೆ ಒಳಗಡೆ ಹೋದ ತಕ್ಷಣ. ದೇವಸ್ಥಾನದಲ್ಲಿ ಬ್ರಹ್ಮ, ವಿಷ್ಣು, ಶಿವ 3 ದೇವತೆಗಳನ್ನು ಸ್ಥಾಪಿಸಿದ್ದಾರೆ. ಹಾಗೆ ಒಂದು 22 ಅಡಿ ಉದ್ದದ ಆಂಜನೇಯನ ಒಂದು ವಿಗ್ರಹ ದೊಡ್ಡದಾಗಿದೆ. ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಸುಂದರವಾಗಿದೆ. ಅದೆಲ್ಲವನ್ನು ನೋಡಿಕೊಂಡು ನಾವು ವಾಪಸ್ ತ್ರಿವೆಂಡ್ರಮ್ ಕಡೆ ಹೊರಟ್ವಿ. ರಾತ್ರಿ 8 ಗಂಟೆಗೆ ವಾಪಸ್ಸು ನಮ್ಮ ಹೋಟೆಲನ್ನು ತಲುಪಿ, ಇದು ಗುರುವಾರ. ಈ ಶುಕ್ರವಾರ ಬೆಳಗ್ಗೆ ಅಲ್ಲೇ ಪಕ್ಕದಲ್ಲಿರುವ ಒಂದು ದೊಡ್ಡ ಲೂಲು ಮಾಲ್ ಇತ್ತು, ಅಲ್ಲಿ ಒಂದು ಭೇಟಿಯನ್ನು ನೀಡಿ ಸಾಯಂಕಾಲದ ಟ್ರೈನಿಗೆ ನಾವು ಮತ್ತೆ ಹೊರಟು ವಾಪಸ್ ಬೆಂಗಳೂರು ತಲುಪಿ ನಮ್ಮ ಮನೆಯನ್ನು ಸೇರಿದ್ವಿ. ಇದು ನಮ್ಮ ತ್ರಿವೆಂಡ್ರಮ್ ಪ್ರವಾಸದ ಒಂದು ವಿಡಿಯೋ. ನೋಡಿ ನೀವೆಲ್ಲರೂ ಅದನ್ನು ತ್ರಿವೆಂಡ್ರಮ್ಮ ಹೇಗಿದೆ ಅನ್ನೋದನ್ನು ನೋಡಿಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.